ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬೋನ್ಸಾಯ್ ಪ್ಲ್ಯಾಂಟ್ ಬಗ್ಗೆ. ಈ ಬೋನ್ಸಾಯ್ ಪ್ಲ್ಯಾಂಟ್ಸ್ನ ತುಂಬ ಹಿಂದೆ 2 ಗಿಡ ಬೆಳೆಸಿದ್ದೆ ಅಷ್ಟೇ. ಆಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ತಾ ಹೋಯಿತು. ಆದರೆ ಇವಾಗ ಮತ್ತೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ನನಗೆ ಈ ಬೋನ್ಸಾಯ್ ಪ್ಲ್ಯಾಂಟ್ ಬಗ್ಗೆ ತುಂಬ ವಿಷಯಗಳು ಗೊತ್ತಿಲ್ಲ. ನನಗೆ ಎಷ್ಟು ವಿಷಯ ಗೊತ್ತು ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನ್ಯಾಚುರಲ್ ಆಗಿ ಹೊರಗಡೆ ದೊಡ್ಡದಾಗಿ ಬೆಳೆಯುವಂಥ ಒಂದು ಮರನ ಚಿಕ್ಕದಾಗಿ 5 ಇಂಚಿನ ಪಾಟ್ ಒಳಗೆ ಬೆಳೆಯೋದನ್ನೇ ಬೋನ್ಸಾಯ್ ಅಂತಾರೆ. ಈ ಬೋನ್ಸಾಯ್ ಪ್ಲ್ಯಾಂಟ್ ಬೆಳೆಯೋದಕ್ಕೆ ಬೇರೆ ಬೇರೆ ಶೇಪಲ್ಲಿರೋ ಪಾಟ್ಗಳು ಸಿಗುತ್ತೆ. ಓವಲ್ ಆಗಿರ್ಬೋದು, ರೌಂಡ್ ಆಗಿರ್ಬೋದು, ಯಾವ ಶೇಪಲ್ಲಿ ತಗೊಂಡ್ರೂ ಅದರ ಸೈಜು 5 ಇಂಚಿಗಿಂತ ಚಿಕ್ಕದಾಗಿರಬೇಕು. ಈ ಬೋನ್ಸಾಯ್ ಪ್ಲ್ಯಾಂಟ್ನ ರೀಪಾಟ್ ಮಾಡೋದನ್ನು ತೋರಿಸ್ತೀನಿ. ಒಂದು ಸಲ ರೀಪಾಟ್ ಮಾಡಿದ ಮೇಲೆ ಆ ಗಿಡ ಅದೇ ಪಾಟಲ್ಲಿ 1-2 ವರ್ಷನಾದರೂ ಇರಬೇಕಾಗತ್ತೆ. ಹಾಗಾಗಿ ನಾವು ಮಣ್ಣನ್ನು ಚೆನ್ನಾಗಿ ವೆಲ್ ಡ್ರೈನ್ ಆಗಿರೋವಂಥದ್ದೇ ನೋಡಿಬಿಟ್ಟು ಹಾಕಬೇಕು. ಈ ಬೋನ್ಸಾಯ್ ಪಾಟ್ ಮಿಕ್ಸಿಂಗಿಗೆ ಒಣಗಿರೋ ಎಲೆಯಿಂದ ಮಾಡಿರೋ ಅಂಥ ಗೊಬ್ಬರ ಇದ್ದರೆ ತುಂಬ ಒಳ್ಳೆಯದು. ನಾನು ಅದನ್ನೇ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಈ ಬೋನ್ಸಾಯ್ ಪ್ಲ್ಯಾಂಟ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಕಾಡಲ್ಲಿ ಬೆಳೆಯುವಂಥ ಮರಗಳನ್ನ. ಕಾಡಲ್ಲಿ ನ್ಯಾಚುರಲ್ ಆಗಿ ಮರಗಳಿಗೆ ಒಣಗಿರೋ ಎಲೆ ಕರಗಿ ಗೊಬ್ಬರ ಸಿಗುತ್ತಲ್ಲ, ಅದೇ ರೀತಿ ನಾವು ಕೂಡ ಇದಕ್ಕೆ ಗೊಬ್ಬರನ ಕೊಡಬೇಕು. ಎಲೆ ಗೊಬ್ಬರ ಆದಮೇಲೆ ನಾರ್ಮಲ್ ಮಣ್ಣನ್ನು ತಗೊಂಡಿದ್ದೀನಿ. ಇದರಲ್ಲಿ ಮಣ್ಣಿನ ಜೊತೆ ಸ್ವಲ್ಪ ಮರಳು ಕೂಡ ಮಿಕ್ಸ್ ಆಗಿದೆ. ಇದಾದಮೇಲೆ ಇಟ್ಟಿಗೆನ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಇಟ್ಟಿಗೆ ಚೂರುಗಳನ್ನ ಹಾಕೋದ್ರಿಂದ ರೂಟ್ಸ್ಗಳಿಗೆ ಯಾವುದೇ ಹಾನಿಯಾಗೋದನ್ನು ತಡೆಯುತ್ತೆ. ಇದಾದಮೇಲೆ ಸೌದೆಯಿಂದ ಉರಿಸಿರೋವಂಥ ಇದ್ಲು ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ಪರ್ಲೈಟ್ ಕೂಡ ತೊಗೋಬೋದು. ಈ ಇದ್ಲನ್ನು ಹಾಕೋದ್ರಿಂದ ನೀರು ಸರಾಗವಾಗಿ ಹೋಗುತ್ತೆ. ನೆಕ್ಸ್ಟ್ ಸೌದೆಯಿಂದ ಉರಿಸಿರೋ ಬೂದಿ ತೊಗೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಕೀಟಗಳ ತೊಂದರೆ ಇರಲ್ಲ, ಹಾಗೆ ರೋಗಗಳು ಬರೋದನ್ನು ಕೂಡ ತಡೆಯುತ್ತೆ. ಇದ್ರ ಬದಲು ನೀವು ಬೂದಿ ಸಿಗಲಿಲ್ಲ ಅಂತಂದರೆ ನೀಮ್ ಪೌಡರ್ ಕೂಡ ಹಾಕಬಹುದು. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಕೆಲವು ಸಿಗಲಿಲ್ಲ ಅಂತಂದರೆ ನೀವು ನಾರ್ಮಲ್ ಪಾಟ್ ಮಿಕ್ಸಿಂಗಲ್ಲೂ ಬೆಳಿಬೋದು. ಮಣ್ಣು, ಗೊಬ್ಬರ ಮತ್ತು ಮರಳು 3 ಈಕ್ವಲ್ ಆಗಿ ಹಾಕ್ಕೊಂಡು ಕೂಡ ಬೆಳಿಬಹುದು. ಆದರೆ ವರ್ಷಾನುಗಟ್ಟಲೆ ಈ ಬೋನ್ಸಾಯ್ನ ಬೆಳೆಯೋದ್ರಿಂದ ಮಣ್ಣಿನ ಜೊತೆ ಇಷ್ಟೆಲ್ಲ ಹಾಕಿಬಿಟ್ಟು ಮಣ್ಣನ್ನು ವೆಲ್ ಡ್ರೈನ್ ಮಾಡಬೇಕಾಗತ್ತೆ. ಹಾಗಾಗಿ ಇದ್ರ ಬೇರುಗಳಿಗೆ ಮಣ್ಣನ್ನು ಅಂಟ್ಕೊಳಕ್ಕೆ ಬಿಡಬಾರ್ದು. ಪಾಟಿಗೆ ತುಂಬಿಸೋಕ್ಕೆ ಮುಂಚೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರಬೇಕು. ಈ ಬೋನ್ಸಾಯ್ ಗಿಡಗಳನ್ನ ಸೀಡ್ಸಿಂದನೂ ಬೆಳಿಬೋದು. ಇನ್ನೊಂದು ಮೆಥಡು ಏರ್ ಲೇಯರಿಂಗ್ ಅಂತಾರೆ, ಇದರಿಂದನೂ ಬೆಳಿಬೋದು. ಈ ಬೋನ್ಸಾಯಲ್ಲಿ ತುಂಬ ಪಾಪ್ಯುಲರ್ ಆಗಿರೋ ಪ್ಲ್ಯಾಂಟ್ ಅಂದರೆ ಈ ಫೈಕಸ್ ಪ್ಲ್ಯಾಂಟ್ ಅಂತ. ಬಿಗಿನರ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಇಂಡೋರ್ ಕೂಡ ಇಡ್ಬೋದು, ಆದರೆ ಇಂಡೈರೆಕ್ಟ್ ಸನ್ಲೈಟ್ ಬೀಳ್ತಾ ಇರಬೇಕು. ಬೋನ್ಸಾಯಲ್ಲಿ ಟ್ರಂಕ್ ತುಂಬ ದಪ್ಪ ಇರಬೇಕು. ನ್ಯಾಚುರಲ್ ಆಗಿ ಮರ ಹೇಗಿರುತ್ತೆ ಕಾಡಲ್ಲಿ ಅದೇ ರೀತಿ ಇರಬೇಕು. ಆದರೆ ಆ ರೀತಿ ಬೆಳೆಸೋಕ್ಕೆ ತುಂಬ ವರ್ಷಗಳೇ ಬೇಕಾಗುತ್ತೆ. ಅದಕ್ಕೆ ಏನು ಮಾಡ್ಬೋದು, ಈ ರೀತಿ ಗ್ರಾಫ್ಟಿಂಗ್ ಮಾಡ್ಬೋದು. ಇವಾಗ ನಾನು ಕವರ್ ತೆಗಿತಾ ಇದ್ದೀನಲ್ಲ, ಇದು ಮೇಲ್ಗಡೆ ಪಾರ್ಟ್ ಬೇರೆ, ಕೆಳಗಡೆ ಪಾರ್ಟ್ ಬೇರೆ, ಎರಡನ್ನೂ ಸೇರಿಸ್ಬಿಟ್ಟು ಗ್ರಾಫ್ಟಿಂಗ್ ಮಾಡಿರ್ತಾರೆ. ಎಕ್ಸಾಂಪಲ್ ನಾನಿವಾಗ ದಾಸವಾಳ ಗಿಡನ ತೋರಿಸ್ತೀನಿ. ದಪ್ಪ ಇರೋಂಥ ಬ್ರ್ಯಾಂಚ್ ನೋಡಿಕೊಂಡು ಈ ರೀತಿ ಏರ್ ಲೇಯರಿಂಗ್ ಮಾಡ್ಕೊಬೇಕು. ಅದರಲ್ಲಿ ರೂಟ್ಸ್ ಬಂದಮೇಲೆ ಅಲ್ಲಿಂದ ಕಟ್ ಮಾಡಿಬಿಟ್ಟು ಇನ್ನೊಂದು ಗಿಡಕ್ಕೆ ಗ್ರಾಫ್ಟಿಂಗ್ ಮಾಡಬೇಕು. ಈ ರೀತಿ ಎರಡನ್ನೂ ಸೇರಿಸಿ ಗ್ರಾಫ್ಟಿಂಗ್ ಮಾಡಿದರೂ ಕೂಡ ಅದರದ್ದು ಟ್ರಂಕ್ ತುಂಬ ದಪ್ಪ ಆಗಿ ಬೋನ್ಸಾಯ್ ಶೇಪ್ ಬರೋಕ್ಕೆ 2 ವರ್ಷನಾದರೂ ಬೇಕಾಗತ್ತೆ. ಇದರಲ್ಲಿ ರೂಟ್ಸ್ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಮಣ್ಣನ್ನು ಬೇರುಗಳು ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟಿದೆ. ಈ ಗಿಡದಲ್ಲಿ ಬೇರುಗಳೆಲ್ಲ ಸುತ್ತಕೊಂಡು ಮಣ್ಣು ತುಂಬ ಗಟ್ಟಿಯಾಗಿದೆ. ನಾವು ಬೋನ್ಸಾಯ್ನ ರಿಪಾಟ್ ಮಾಡಬೇಕಾದ್ರೆ ಬೇರುಗಳಿಗೆ ಅಂಟಿರೋ ಮಣ್ಣನ್ನೆಲ್ಲ ಬಿಡಿಸ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಈ ಬೋನ್ಸಾಯಲ್ಲಿ ನಾವು ರೂಟ್ಸ್ ಕೂಡ ಟ್ರಿಮ್ಮಿಂಗ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಾವು ಅಷ್ಟು ಸಣ್ಣ ಪಾಟಲ್ಲಿ ಅಷ್ಟು ದೊಡ್ಡ ಗಿಡನ ಬೆಳೆಸೋಕ್ಕಾಗಲ್ಲ. ಈ ಬೇರುಗಳಲ್ಲಿ 2 ರೀತಿ ಇರುತ್ತೆ. ಒಂದು ಫೈಬ್ರಸ್ ರೂಟ್ ಮತ್ತು ಇನ್ನೊಂದು ಟ್ಯಾಪ್ ರೂಟ್ ಅಂತ. ಟ್ಯಾಪ್ ರೂಟ್ನ ನಾವು ಕಟ್ ಮಾಡಿಬಿಟ್ಟು ಟ್ರಿಮ್ ಮಾಡಬೇಕು. ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಅದನ್ನು ತಂತಿಯಿಂದ ಸುತ್ತಬಿಟ್ಟು ಕೂಡ ಮಾಡ್ತಾರೆ. 2 ಮೆಥಡಲ್ಲಿ ನಾವು ಬೋನ್ಸಾಯ್ನ ಮಾಡ್ಬೋದು.
ಬೋನ್ಸಾಯಲ್ಲಿ ಈ ಟ್ಯಾಪ್ ರೂಟ್ದು ಅವಶ್ಯಕತೆ ಇರಲ್ಲ. ಈ ಫೈಬ್ರಸ್ ರೂಟಿಂದ ಗಿಡಕ್ಕೆ ಫುಡ್ಡು ಮತ್ತು ವಾಟರ್ ಸಪ್ಲೈ ಆಗ್ತಾ ಇರುತ್ತೆ. ಬೇರ್ಗಳಲ್ಲಿರೋ ಮಣ್ಣನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈ ಗಿಡದ ಸುತ್ತ ಚಿಕ್ಕ ಚಿಕ್ಕ ಬೇರ್ಗಳಲ್ಲಿರುತ್ತಲ್ಲ ಅದೇ ಫೈಬ್ರಸ್ ರೂಟ್ಸ್ ಅಂತ. ಅದರಿಂದನೇ ಗಿಡಕ್ಕೆ ನೀರು ಮತ್ತು ಆಹಾರ ಹೋಗ್ತಾ ಇರುತ್ತೆ. ಅದನ್ನು ಹಾಗೆ ಬಿಡ್ತೀನಿ. ಮಧ್ಯದಲ್ಲಿ ಉದ್ದ ಇರುತ್ತಲ್ಲ ಬೇರು, ಅದನ್ನು ಮಾತ್ರ ಕಟ್ ಮಾಡಿಬಿಟ್ಟು ಟ್ರಿಮ್ ಮಾಡ್ತೀನಿ. ವೈರಿಂಗ್ ಮೆಥಡಲ್ಲಿ ಆ ಉದ್ದ ಬಂದಿರೋ ಬೇರನ್ನು ಸುತ್ತಬಿಟ್ಟು ತಂತಿಯಿಂದ ಗಟ್ಟಿಯಾಗಿ ಕಟ್ತಾರೆ. ಇದರಿಂದ ಬೇರುಗಳು ಉದ್ದ ಬೆಳೆಯೋಕ್ಕೆ ಅವಕಾಶ ಇರಲ್ಲ. ನಾವು ತಂತಿಯಿಂದ ಕಟ್ಟಿರೋದು ಹೇಗಿರುತ್ತೋ ಹಾಗೆ ಇರುತ್ತೆ. ಈ ಬೋನ್ಸಾಯಲ್ಲಿ ಅದ್ರ ಬ್ರ್ಯಾಂಚಸ್ ಶೇಪ್ ಕೂಡ ನಾವೇ ಮಾಡಬೇಕಾಗತ್ತೆ. ಸ್ಟ್ರೈಟಾಗಿ ಬೆಳೀತಾ ಇರೋ ರೆಂಬೆಗಳನ್ನ ನಾವು ವೈರಿಂಗಲ್ಲಿ ಅದನ್ನು ಸುತ್ತಬಿಟ್ಟು ಕರು ಮಾಡಬೇಕಾಗತ್ತೆ. ಆ ರೆಂಬೆಗಳೆಲ್ಲ ಸ್ಟ್ರೈಟಾಗಿ ಉದ್ದ ಬೆಳೆದೇ ಇರೋ ಥರ ಈ ರೀತಿ ವೈರಿಂಗ್ ಮಾಡಬೇಕಾಗತ್ತೆ. ಈ ವೈರಿಂಗ್ ಮೆಥಡ್ ಇಷ್ಟ ಇಲ್ಲದೆ ಇರೋರು ಗಿಡನ ಟ್ರಿಮ್ ಮಾಡಿಬಿಟ್ಟು ಉದ್ದ ಬೆಳೆದಂಗೆಲ್ಲ ನಾವು ಅದನ್ನು ಪ್ರೂನಿಂಗ್ ಮಾಡಿಬಿಟ್ಟು ಬೋನ್ಸಾಯ್ ಶೇಪ್ಗೆ ತರಬೇಕಾಗತ್ತೆ. ಇದು ಹಲಸಿನ ಗಿಡ. ಇದನ್ನು ಬೀಜದಿಂದ ಬೆಳೆದಿರೋದು 1 ವರ್ಷ ಆಗಿದೆ. ಈ ಗಿಡಕ್ಕೆ ಈ ರೀತಿ ಎಕ್ಸ್ಟ್ರಾ ಬಂದಿದ್ದನ್ನೆಲ್ಲ ಕಟ್ ಮಾಡಿಬಿಟ್ಟು ಟ್ರಿಮ್ ಮಾಡ್ತಾ ಇರ್ತೀನಿ ನಾನು. ಈ ಗಿಡಕ್ಕೆ ಈ ಪಾಟ್ ತುಂಬ ದೊಡ್ಡದೇ ಆಗಿದೆ. ಆದರೆ ಈ ಬೋನ್ಸಾಯ್ ಪ್ಲ್ಯಾಂಟ್ಗಳನ್ನೆಲ್ಲ ಆಗಾಗ ರಿಪಾಟ್ ಮಾಡೋಕ್ಕಾಗಲ್ಲ. ಒಂದು ಸಲ ನೆಟ್ ಮೇಲೆ 2-3 ವರ್ಷ ಅದೇ ಪಾಟಲ್ಲಿ ಇರಬೇಕಾಗತ್ತೆ. ಹಾಗಾಗಿ ನಾನು ದೊಡ್ಡ ಪಾಟನ್ನೇ ತೊಗೊಂಡಿದ್ದೀನಿ. ಈ ಬೋನ್ಸಾಯ್ ಗಿಡಗಳಿಗೆ ಡೆಕೋರೇಷನ್ ಮಾಡಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗಿಡದ ಮೇಲಿರೋ ಮಾಸ್ ಇರುತ್ತಲ್ಲ ಅದನ್ನು ತಂದು ಇದಕ್ಕೆ ಹಾಕಿದರೆ ನ್ಯಾಚುರಲಾಗಿ ಮರದ ಸುತ್ತ ಹೇಗೆ ಮಾಸ್ ಇರುತ್ತೆ ಅದೇ ರೀತಿ ಕಾಣಿಸುತ್ತೆ. ನೀವು ಯಾವ ರೀತಿ ಬೇಕಾದರೂ ಡೆಕೋರೇಟ್ ಮಾಡ್ಬೋದು. ಮರದ ಪಕ್ಕ ಕಲ್ಲುಗಳಿರುತ್ತಲ್ಲ ಅದೇ ರೀತಿ ನೀವು ಗ್ರಾವೆಲ್ನ ಯೂಸ್ ಮಾಡಿಬಿಟ್ಟು ಕೂಡ ಮಾಡ್ಬೋದು. ಸಣ್ಣ ಸಣ್ಣ ಪೆಬಲ್ಸ್ ಯೂಸ್ ಮಾಡಿಬಿಟ್ಟು ಕೂಡ ಮಾಡ್ಬೋದು. ಸೊ ಫ್ರೆಂಡ್ಸ್, ಬೋನ್ಸಾಯ್ ಬಗ್ಗೆ ತುಂಬ ಸಿಂಪಲಾಗಿ ಹೇಳಿದ್ದೀನಿ. ಆದರೆ ಈ ಬೋನ್ಸಾಯ್ ಗಿಡದ ಬಗ್ಗೆ ತಿಳ್ಕೊಳ್ಳೋಕೆ ಹೋದರೆ ತುಂಬಾ ಇದೆ. ಒಂದೊಂದು ಶೇಪಲ್ಲಿರೋ ಬೋನ್ಸಾಯ್ ಗಿಡಕ್ಕೂ ಒಂದೊಂದು ಹೆಸರಿರುತ್ತೆ. ಬೋನ್ಸಾಯ್ ಗಿಡ ಬೆಳೆಸೋದು ತುಂಬ ಕಷ್ಟ ಅಂತಲೇ ಎಲ್ಲರೂ ಅಂದ್ಕೊಳ್ತಾರೆ. ಆದರೆ ಇದೊಂದು ಆರ್ಟ್. ಇದರದ್ದು ಟೆಕ್ನಿಕ್ ಸ್ವಲ್ಪ ತಿಳ್ಕೊಂಡ್ರೆ ಸಾಕು, ಯಾರು ಬೇಕಾದರೂ ಮಾಡ್ಬೋದು.